ಓಂ ಶಬ್ದಾದಿಭ್ಯೋಂತಃ ಪ್ರತಿಷ್ಠಾನಾನ್ನೇತ್ಯನ್ನ ತಥಾ ದೃಷ್ಟ್ಯುಪದೇಶಾತ್ ಅಸಂಭವಾತ್ ಪುರುಷವಿಧಮಪಿ ಚೈನಮಧೀಯತೆ. ಓಂ. 1ನೇ ಅಧ್ಯಾಯದ 2ನೇ ಪಾದದ 26ನೇ ಸೂತ್ರ. ಅದರ ತತ್ವ ಪ್ರದೀಪ ನಾವೀಗ ನೋಡ್ತಿದ್ದೇವೆ. ಮೂರ್ಧಾನಂ ದಿವೋ ಅರತಿಂ ವೈಶ್ವಾನರ ಮೃತ ಆಜಾತಮಗ್ನಿಂ ಕವಿಂ ಸಂರಾಜಮತಿಥಿಂ ಜನಾನಾಂ ಆಸನ್ನಾಪಾತ್ರಂ ಜನಯಂತ ದೇವಾಹ ಅನ್ನುವ ಮಂತ್ರ. ಅದರ ಬಗ್ಗೆ ಕಳೆದ ದಿವಸ ನೋಡಿದ್ದೇವೆ. ತತ್ವ ಪ್ರದೀಪದಲ್ಲಿ ಅದರಲ್ಲಿ ಇರುವಂತಹ ಒಂದು ಶಬ್ದದ ಬಗ್ಗೆ ನನಗೆ ಸಂಶಯ ಇತ್ತು. ಅದನ್ನ ಈಗ ಸರಿಪಡಿಸಿಕೊಂಡಿದ್ದೇನೆ. ತತ್ವ ಪ್ರದೀಪದಲ್ಲಿ ಪ್ರಾರಂಭದಿಂದ 4ನೇ ವಾಕ್ಯ, ಪೃಥಿವ್ಯಾಹ ಅರತಿಂ ಅಂತಂ ಅರಂ ತತಿ ಏನ ಸಹ ಅರತಿ ಪಾದ ಇತ್ಯರ್ಥ ಅಂತ ಹೀಗೆಲ್ಲ ಬಂದಿದೆ. ಅದನ್ನ ಸ್ವಲ್ಪ ಗಮನಿಸಬೇಕು. ಅಲ್ಲಿ ಪೃಥಿವ್ಯ ಅರತಿಂ ಅಂತಂ ಅಂತೇನೋ ಇದೆಯಲ್ಲ, ಅಲ್ಲಿ ಏನೋ ಸ್ವಲ್ಪ ತಪ್ಪಿದೆ. ಅರತಿಂ ಅಂತಂ ಅಂತ ಅನ್ನೋದು ಬಹುಶಃ ಒಂದು ಡಿಲೀಟ್ ಅಂತ ಬರ್ಕೊಳ್ಳೋದು ಒಳ್ಳೇದು. ಅದನ್ನು ಕ್ವಶನ್ ಮಾರ್ಕ್ ಹಾಕೊಂಡು ಇದರಲ್ಲಿ ಏನೋ ಸಮಸ್ಯೆ ಇದೆ ಅಂತ ಹಾಕೊಳ್ರಿ. ಗೋವಿಂದಾಚಾರ್ಯರು ಅದನ್ನು ಪಾಠ ಹೇಳುವಾಗ ಅರಂ ತತಿಹಿ ಏನ ಸಹ ಅರತಿಹಿ ಪಾದ ಇಷ್ಟೇ ಅರ್ಥ ಹೇಳಿದ್ದಾರೆ. ಅರಂ ಅಂದ್ರೆ ನಮ್ಗೆ ಈಗಾಗಲೇ ಗೊತ್ತಿದೆ, ಅಲಂ ಅಂತ ಅರ್ಥ, ಚೆನ್ನಾಗಿ ಅಂತ ಅರ್ಥ. ತತಿ ಅಂದ್ರೆ ವ್ಯಾಪ್ತಿ, ಕವರ್ ಮಾಡುವುದು, ಕವರೇಜ್. ನಮ್ಮ ಪಾದಗಳಿಂದಲೇ ನಾವು ಚೆನ್ನಾಗಿ ಕವರೇಜ್ ಮಾಡ್ಕೋತೀವಿ. ಇಲ್ಲಿಂದ ಅಲ್ಲಿಗೆ ಹೋಗುವುದು, ಅಲ್ಲಿಗೆ ಹೋಗಿ ಮುಟ್ಟುವುದು ಇತ್ಯಾದಿ. ಹೀಗೆ ಏನ ಯಾವ ಪಾದದಿಂದ, ತತಿಹಿ ಕವರೇಜ್, ವ್ಯಾಪ್ತಿ ಅನ್ನುವುದು, ಅರಂ ಚೆನ್ನಾಗಿ, ಅರಂ ಇಸ್ ಈಕ್ವಲ್ ಟು ಅಲಂ ಆಗ್ತದೋ, ಸಹ ಅರತಿ ಆ ಪಾದವನ್ನೇ ಹೀಗೆ ಅರತಿ ಅಂತ ಶಬ್ದದಿಂದ ಯೂಸ್ ಮಾಡ್ತಾರೆ. ಅರ ಅಂದ್ರೆ ಅಲಂ. ತತಿ ಎಂಬಲ್ಲಿನ ಮೊದಲನೇ ತ ಬಿಟ್ಟಿದ್ದಾರೆ. ಹೀಗೆ ಸಂಕೇತಾಕ್ಷರಗಳನ್ನು ಮಾತ್ರ ಉಪಯೋಗ ಮಾಡಿ ಸಮಾಸ ಮಾಡ್ತಾ ಇದ್ದಾರೆ. ಅದು ಬೇಕಾದಷ್ಟು ಪ್ರಸಿದ್ಧನೇ ಇದೆ. ಹೀಗೆ ಅರಂ ತತಿಹಿ ಏನ ಸಹ ಅರತಿಹಿ ಅಂತ ಇದು ಪಾದಕ್ಕೆ ವಾಚಕವಾದ ಶಬ್ದ. ಅದನ್ನು ಅರತಿಂ ಅಂತಂ ಅಂತಲ್ಲಿ ಏನಿದೆ, ಕಳೆದ ದಿವಸ ನಾನು ಅದನ್ನ ಅರ್ಥ ಹೇಳಲಿಕ್ಕೆ ಸರಿಪಡಿಸಿದ್ದೆ. ಅದನ್ನ ಬಿಟ್ಬಿಡೋದು ಒಳ್ಳೇದು. ಮುಂದೆ ಅನಾತ್ತತ್ವಾದ್ ಅನಾತ್ಮಾನಃ ಇತ್ಯಾದಿನ ಅಸಂಭವಾತ್ ಇತಿ ಸೂತ್ರಾವಯವಂ ವ್ಯಾಚಷ್ಟೆ. ಮುಂದಿನ ಪುಟದಲ್ಲಿ ಅನಾತ್ತತ್ವಾದ್ ಅನಾತ್ಮಾನಃ, ಈ ಸೂತ್ರದಲ್ಲಿ ಇಲ್ಲೊಂದು ಶ್ಲೋಕ ಇದೆ. ಅನಾತ್ತತ್ವಾದ್ ಅನಾತ್ಮಾನಃ, ಈ ಉಳಿದವರೆಲ್ಲರೂ ಕೂಡ, ಪರಮಾತ್ಮನನ್ನು ಹೊರತುಪಡಿಸಿ ಉಳಿದವರೆಲ್ಲರೂ ಕೂಡ ಅವರು ಅನಾತ್ಮರು, ಆತ್ಮರೇ ಅಲ್ಲ ಅವರು. ಯಾಕೆಂದ್ರೆ ಅನಾತ್ತರಾದ್ರಿಂದ. ಆಪ್ತ ಅಂದ್ರೆ ಸ್ವೀಕೃತರಾದವರು. ಎಲ್ಲ ಜೀವರಾಶಿಗಳಿಂದಲೂ ಸ್ವೀಕೃತರಾದವನು ಪರಮಾತ್ಮ ಮಾತ್ರ. ಇವರ್ಯಾರು ಸ್ವೀಕೃತರಲ್ಲ, ಆದ್ರಿಂದ ಇವರು ಅನಾತ್ಮರು. ಹಾಗೆ ಗುಣರಾಶಿತಃ ಊನತ್ವಾತ್, ಗುಣರಾಶಿಯ ದೃಷ್ಟಿಯಿಂದ ಇವರು ಊನರಾಗಿದ್ದಾರೆ, ಹೀನರಾಗಿದ್ದಾರೆ. ಆದ್ರಿಂದ ಸರ್ವೇ ಪರೇ, ಪರಮಾತ್ಮನಿಗಿಂತ ಭಿನ್ನರಾದವರೆಲ್ಲರೂ ಕೂಡ ಅಬ್ರಹ್ಮಣ, ಬ್ರಹ್ಮರಲ್ಲ ಅವರು. ಬ್ರಹ್ಮಾತ್ಮ ವಿಷ್ಣುರೇವಹಿ, ಬ್ರಹ್ಮ ಆತ್ಮ ಇದೆಲ್ಲ ಯಾರನ್ನ ಈ ಶಬ್ದದಿಂದ ಕರಿಬೇಕು ಅಂದ್ರೆ ವಿಷ್ಣುವನ್ನೇ ಕರಿಬೇಕು ಅಂತ ಅದ್ರ ತಾತ್ಪರ್ಯ. ಆತ್ಮಾಭಾಸ ತದನ್ಯೇಷು ನಹ್ಯೇತೇಷಾಂ ತಥಾ ಗುಣಾಃ ಅಂತ ಹೀಗೆ ತತ್ವ ನಿರ್ಣಯದಲ್ಲಿ ಬಂದಿರುವಂತಹ ಇನ್ನೊಂದು ಮಾತು ಕೂಡ ನನ್ನ ನೆನಪಿರುವಂತ ಅದನ್ನು ಹೇಳಿದೆ. ಭಗವಂತನ ಹೊರತುಪಡಿಸಿ ಉಳಿದವರೆಲ್ಲರೂ ಕೂಡ ಆತ್ಮಾಭಾಸರು. ನಹ್ಯೇತೇಷಾಂ ತಥಾ ಗುಣಾಃ, ಅವ್ರು ಯಾರಿಗೂ ಕೂಡ ವ್ಯಾಪ್ತವಾದ ಗುಣಗಳೇನೂ ಇಲ್ಲ. ದೇಶತಃ ಕಾಲತಃ ಗುಣತಃ ವ್ಯಾಪ್ತಿ ಅನ್ನೋದಿಲ್ಲ. ಆದ್ರಿಂದ ಅಂಥ ಗುಣವುಳ್ಳವರು ಅಲ್ಲ. ಆದ್ರಿಂದ ಅವರು ಆತ್ಮರೇ ಅಲ್ಲ. ಯಾಕಂದ್ರೆ ಆತ್ಮ ಶಬ್ದ ಹಾಗೆ ಗುಣವುಳ್ಳವನನ್ನೇ ಹೇಳ್ತದೆ ಅಂತ ಅಲ್ಲಿ ಮತ್ತೊಂದು ಮಾತು ನೆನಪಿಗೆ ಬಂತು, ಅದನ್ನು ಹೇಳಿದೆ. ಅದನ್ನ ಯಾಕೆ ಇಲ್ಲಿ ಆಚಾರ್ಯ ಹೇಳಿದ್ದಾರೆ ಅಂದ್ರೆ, ಅಸಂಭವಾತ್ ಅಂತಿದೆಯಲ್ಲ, ದೃಷ್ಟಿಪದೇಶಾದ್ ಅಸಂಭವಾತ್ ಪುರುಷವಿಧಮಪಿ ಚೈನಮಧೀಯತೆ ಅಂತ ಸೂತ್ರದಲ್ಲಿ. ಆ ಅಸಂಭವಾತ್ ಅನ್ನುವ ಮಾತನ್ನ ಈ ಒಂದು ವಾಕ್ಯದಿಂದ, ಅನಾತ್ತತ್ವಾದ್ ಅನಾತ್ಮಾನಃ ಎಂಬ ಮಾತಿನಿಂದ ಆಚಾರ್ಯರು ವ್ಯಾಖ್ಯಾನ ಮಾಡಿದ್ದಾರೆ. ಆತ್ಮಶಬ್ದ ಬ್ರಹ್ಮನಲ್ಲಿ, ವಿಷ್ಣುವಿನಲ್ಲಿ ಸಂಭಾವಿತ, ಇತರರಲ್ಲಿ ಅದು ಅಸಂಭಾವಿತ ಅಂತನ್ನೋದನ್ನ ಅಲ್ಲಿ ತೋರಿಸಿದ್ದಾರೆ. ಕೋನ ಆತ್ಮ ಕಿಂ ಬ್ರಹ್ಮೇತಿ ಮೀಮಾಂಸಮಾನೈ, ಯಾರು ಬ್ರಹ್ಮ, ನಮ್ಮ ಆತ್ಮ ಯಾರು, ಗುಣಪೂರ್ಣನಾದವನು ಯಾರು, ಆತ್ಮ ಅಂತ ಅಂತರ್ಯಾಮಿ. ಹೀಗೆ ವಿಚಾರ ಮಾಡ್ತಾ ಇದ್ದಂತಹ ಮಹಾಶಾಲರಾದವರು, ಪ್ರತಿ ವರ್ಷವೂ ಯಜ್ಞಗಳನ್ನು ಮಾಡುವಂತಹ ಜ್ಞಾನಿಗಳಾದವರು, ಮಹಾಮುನಿಗಳು, ಅವರು
ಉದ್ದಾಲಕ ಉದ್ದಿಷ್ಟೈ, ಉದ್ದಾಲಕ ಮೊದಲಾದವರು ಅಲ್ಲಿದ್ರು. ಅವನು ಅವರನ್ನ ಪ್ರಚೋದಿಸಿದ, ಹೋಗೋಣ ನಡೀರಿ ಅಂತ ಹೇಳಿ. ಪರಿಪೃಷ್ಟ ರಾಜ ಅಶ್ವಪತಿ ವೈಶ್ವಾನರಂ ಉಪದಿದೇಶ. ಇವರೆಲ್ಲರೂ ಸೇರಿ, ಉದ್ದಾಲಕ ಎಲ್ಲರೂ ಸೇರಿ ಅಲ್ಲಿ ಹೋದಾಗ ಅಶ್ವಪತಿ ರಾಜ ಅವರಿಗೆ ಉಪದೇಶ ಮಾಡಿದ್ದ. ಇದು ಈ ಪ್ರಕರಣ ಆದ್ರಿಂದ ಇದು ವಿಷ್ಣುವಿದ್ದೇ ಪ್ರಕರಣ ಅಂತ ಅದರ ಅರ್ಥ. ನಚ ವಿಷ್ಣು ಅನ್ಯೇಷಾಂ ಆತ್ಮತ್ವಂ ಬ್ರಹ್ಮತ್ವಂ ಚ ಸಂಭವತಿ. ವಿಷ್ಣುವಿನನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಆತ್ಮತ್ವವಾಗಲಿ ಬ್ರಹ್ಮತ್ವವಾಗಲಿ ಬರೋದಿಲ್ಲ. ಯಾಕೆಂದ್ರೆ ಅನಾತ್ಮತ್ವ ತನ್ನುವ ಈ ಪ್ರಮಾಣ ವಾಕ್ಯ ಇರುವುದರಿಂದ ಅಂತ ಅದರ ತಾತ್ಪರ್ಯ. ಸಂಭವತಿ, ಅದರಿಂದ ವಿಷ್ಣುವೇ ವೈಶ್ವಾನರ. ಮುಂದೆ ತಸ್ಯ ಹವಾ ಏತಸ್ಯ ಆತ್ಮನಃ ವೈಶ್ವಾನರಸ್ಯ ಮೂರ್ಧೈವ ಸುತೇಜಾಃ ಚಕ್ಷುರ್ವಿಶ್ವರೂಪಃ ಪ್ರಾಣಃ ಪೃಥಗ್ವರ್ತ್ಮ ಸಂದೋಹೋ ಬಹುಲೋ ವಸ್ತೀವರೈಹಿ ಅಂತ ಹೀಗೇನು ಮಾತಿದೆಯಲ್ಲ, ಇದು ಛಾಂದೋಗ್ಯ ಉಪನಿಷತ್ತಿನ ಮಾತು. ಇದಕ್ಕೆ ಛಾಂದೋಗ್ಯ ಉಪನಿಷತ್ತಿನ ಭಾಷ್ಯದಲ್ಲಿಯೇ ಕ್ರೀಡಾತ್ಮಕತ್ವಾತ್ ಜೌಶ್ಚೈವ ಅಥವಾ ದ್ವಾಖ್ಯಂಚ ಅಂತ ಈಗ ಒಂದು ಪಾಠ ಇದೆ. ಇದು ಈ ಮಾತಿನಿಂದ ಅದಕ್ಕೆ ಭಾಷ್ಯವೇ ಅರ್ಥ ಹೇಳಿದೆ. ಅದನ್ನ ನಾವು ಈ ಛಾಂದೋಗ್ಯ ಉಪನಿಷತ್ತಿನ ಭಾಷ್ಯದಲ್ಲಿ 5ನೇ ಅಧ್ಯಾಯದಲ್ಲಿ ವೈಶ್ವಾನರನು ಶಿರಸ್ಸು ದ್ಯುನಾಮಕ ಅನ್ನೋ ಭಾಗದಲ್ಲಿ ನೋಡಬೇಕು. ಅದು ಇಲ್ಲೆಲ್ಲ ಕಂಡು ಬರ್ತದೆ. ಅದಕ್ಕೆ ಸಂಬಂಧಪಟ್ಟಂಥ ವೇದವಾಕ್ಯ ಸ್ವಲ್ಪ ಮುಂದೆ ಬಂದಿದೆ. ಹೃದಯ ಕಮಲದಲ್ಲಿ ವೈಶ್ವಾನರ ಅಂತ ಹೆಡ್ಡಿಂಗ್ನಲ್ಲಿ ಅದು ತಸ್ಯ ಹವಾ ಏತಸ್ಯ ಅನ್ನೋ ಮಾತಿನಿಂದ ಅದು ಮುಂದೆ ಬಂದಿದೆ. 18ನೇ ಖಂಡ, ಅದು 5ನೇ ಅಧ್ಯಾಯದಲ್ಲಿ 18ನೇ ಖಂಡ ಅಲ್ಲಿ ಬಂದಿದೆ. ಅದರ ಭಾಷ್ಯ ಸ್ವಲ್ಪ ಮುಂಚೆನೇ ಇದೆ. ಅದನ್ನ ಶ್ರೀಗುರು ಪಂಡಿತರಲ್ಲಿ ಉದ್ಧರಿಸಿದ್ದಾರೆ. ಪರಮೋಪನಿಷತ್ ಅಂತ ಪ್ರಾಯ ತತ್ವನಿರ್ಣಯದಲ್ಲಿ ಬಂದಿದ್ದು. ಅದು ಶ್ಲೋಕ ನನಗೆ ಅವಾಗ ಪೂರ್ಣ ಹೇಳಲಿಕ್ಕಾಗಿರಲಿಲ್ಲ, ಈಗ ಹೇಳ್ತಿದ್ದೇನೆ. ಆತತತ್ವಾಚ್ಚ ಮಾತೃತ್ವಾದ್ ಆತ್ಮೇತಿ ಪರಮೋಮತಃ ಆತ್ಮಾಭಾಸಸ್ತದನ್ಯೇ ಯೇ ನಹ್ಯೇತೇಷಾಂ ತಥಾ ಗುಣಾಃ. ಆತತ ಎಲ್ಲ ಕಡೆ ವ್ಯಾಪ್ತನಾದ್ರಿಂದ, ಮಾತೃತ್ವಾತ್ ಸರ್ವಜ್ಞನಾದ್ರಿಂದ ಭಗವಂತನಿಗೆ ಆತ್ಮ ಅಂತ ಹೆಸರಿದೆ. ಆದ್ರಿಂದ ಅವನೇ ಆತ್ಮನೇ ಹೊರತು ತದನ್ಯ ಅವನಕ್ಕಿಂತ ಭಿನ್ನರಾದವರು ಎಲ್ಲರೂ ಕೂಡ ಅನಾತ್ಮರು ಅಂತ ಅದರ ಅರ್ಥ. ಯಾಕೆಂದ್ರೆ ನಹ್ಯೇತೇಷಾಂ ತಥಾ ಗುಣಾಃ, ಅವ್ರು ಯಾರಿಗೂ ಕೂಡ ವ್ಯಾಪ್ತವಾದ ಗುಣಗಳಿಲ್ಲ ಅಂತ ಅದು ಪರಮೋಪನಿಷತ್ತು. ಹೀಗೆ ಆ ಪರಮೋಪನಿಷತ್ತಿಗೆ ಇದು ಸದೃಶವಾಗಿದೆ ಈ ವಾಕ್ಯ. ಇದನ್ನು ಗಮನಿಸಿ, ಇತ್ಯಾದಿನ ಅಂತಿದೆ. ಅದರಿಂದ ಪ್ರಾಯ ಇದು ಕೂಡ ಯಾವುದೋ ಒಂದು ಉಪನಿಷತ್ತಿನ ಭಾಗ ಇದ್ದಿರಬೇಕು ಅಂತ ನನ್ನ ಊಹೆ. ಅದು ಹಾಗೆ ನಿರ್ಧಾರ ಮಾಡೋದು ಕಷ್ಟ. ಆತ್ಮಾಭಾಸ ತದನ್ಯೇ ಅಂತ ಅಲ್ಲಿದ್ರೆ ಇಲ್ಲಿ ಪರಯ ಸರ್ವೆ ಅಂತ ಬಂದಿದೆ. ಅಲ್ಲಿ ಆತತತ್ವಾಚ್ಚ ಮಾತೃತ್ವಾತ್. ಈ ನಮಗೆ ಲೌಕಿಕ ವ್ಯಾಕರಣದಲ್ಲಿ ಅಥ ಸಾಸಕ್ತಿ ಗಮನ ಧಾತುವಿಗೆ ಮನಿನ್ ಪ್ರತ್ಯಯ ಬಂದ್ರೆ ಆತ್ಮ ಅಂತ ಶಬ್ದ ನಿಷ್ಪನ್ನ ಆಗ್ತದೆ. ಅದು ಮನಿನ್ ಪ್ರತ್ಯಯ ಯಾಕೆ ಬರಬೇಕು ಅಂದ್ರೆ ಶಬ್ದ ನಿಷ್ಪನ್ನ ಆಗ್ಲಿಕ್ಕಷ್ಟೇ ವ್ಯಾಕರಣ ದೃಷ್ಟಿ. ಅದು ನಮ್ಮಲ್ಲಿ ಹಾಗೆ ವ್ಯರ್ಥವಾದ ಪ್ರತ್ಯಯಗಳನ್ನ ಆಚಾರ್ಯ ಸ್ವೀಕಾರ ಮಾಡೋದಿಲ್ಲ. ಆತತತ್ವಾತ್ ಆತತಶ್ಚ ಮಾತಾಚ ಆತ್ಮ, ಹೀಗೆ. ಆತತ ಅಂದ್ರೆ ವ್ಯಾಪ್ತ, ಮಾತಾ ಅಂದ್ರೆ ಸರ್ವಜ್ಞ, ಮಾಂಗ್ ಮಾನ್ಯ ಧಾತುವಿನ ತ್ರಿಚ್ ಪ್ರತ್ಯಯ ಅಂತ ಶಬ್ದ. ಹೀಗೆ ಪ್ರತಿಯೊಂದು ನಮ್ಮಲ್ಲಿ ಸಾರ್ಥಕ. ಅದರಂತೆ ಅಲ್ಲಿ ತತ್ವನಿರ್ಣಯದಲ್ಲಿ ಬಂದದ್ದು ಒಂದು ನೆನಪು ಬಂತು, ಅದನ್ನು ಹೇಳಿದೆ. ಈಗ ಕ್ರೀಡಾತ್ಮಕತ್ವಾತ್ ದ್ಯೌಶ್ಚೈವ ಅಂತ ತ್ರಿವಿಕ್ರಮ ಪಂಡಿತರು ಉದ್ಧರಿಸಿದ ಈ ಮಾತಿದೆಯಲ್ಲ, ಸ್ವಲ್ಪ ಅಲ್ಲಿ ಪಾಠದಲ್ಲಿ ವ್ಯತ್ಯಾಸ ಇದೆ. ದ್ಯೌಶ್ಚೈವ ಅಂತ ತ್ರಿವಿಕ್ರಮ ಪಂಡಿತರ ಮಾತಿನಲ್ಲಿ. ಮತ್ತೆ ಈಗ ನಾವು ನೋಡ್ತಿರೋ ಪುಸ್ತಕಗಳಲ್ಲಿ ಕ್ರೀಡಾತ್ಮಕತ್ವಾತ್ ವ್ಯಾಖ್ಯಂಚ, ಪರಮಾತ್ಮನ ಶಿರಸ್ಸಿಗೆ ಜೌಹು ಅಂತ ಹೆಸರಿದ್ದದ್ದು. ಅದಕ್ಕೆ ಯಾಕೆ ಅಂದ್ರೆ ಜಿವು ಕ್ರೀಡಾಯಾಮ ಅಂತ ಧಾತು ಇದೆ. ಕ್ರೀಡಾತ್ಮಕ, ಅವನು ವಿಹರಿಸುವವನಾದ್ರಿಂದ ವಿಹಾರಕ್ಕೆ ಅದು ಸಾಧನ. ಅವನು ವಿಹರಿಸ್ತಾನೆ, ಅವನ ತಲೆಯೂ ವಿಹರಿಸ್ತದೆ. ಆದ್ರಿಂದ ಅವನ ತಲೆಗೆ ದ್ಯು ಅಂತ ಹೆಸರಿದೆ. ಸುತೇಜಾಹ ಅಂತ ಮುಂದೆ ಬಂದಿದೆ. ಅವನ ಸುತೇಜಾಶ್ಚ ಅತಿ ತೇಜಸ, ಅತ್ಯಂತ ತೇಜಸ್ಸಿರುವುದರಿಂದ, ಒಂದು ಲೀಲಾವುಳ್ಳದ್ದಾದ್ರಿಂದ ಅದು ತ್ಯು, ಪ್ರಕಾಶಮಾನ ಆದ್ರಿಂದ ಸುತೇಜಾಹ ಅಂತ ಮುಂದೆ. ಸ್ವರ್ಗಾಧಾರಂ ಶಿರೋ ವಿಷ್ಣೋಹ, ಅದು ಸ್ವರ್ಗಕ್ಕೆ ಆಧಾರವಾಗಿದೆ, ಸ್ವರ್ಗಲೋಕಕ್ಕೆ ಆಧಾರವಾಗಿದೆ. ಮತ್ತೆ ಸರ್ವರೂಪ ಅತಿದರ್ಶನಾತ್, ಎಲ್ಲಾ ವಸ್ತುಗಳನ್ನು ಕೂಡ ಅವನ ಕಣ್ಣು ನೋಡ್ತದೆ. ಆದ್ರಿಂದ
ಚಕ್ಷುಸ್ತು ವಿಶ್ವರೂಪಾಖ್ಯಂ, ಅವನ ಪರಮಾತ್ಮನ ಕಣ್ಣಿಗೆ ವಿಶ್ವರೂಪ ಅಂತ ಹೆಸರಿದೆ. ಆದಾನಾದಾಯುಷಾಮಪಿ ಆದಿತ್ಯಾಖ್ಯಂ ಚ ಸೂರ್ಯಸ್ಥಂ ಸೂರ್ಯಸ್ಯಾಪಿ ಆಶ್ರಯಂ ಸರ್ವದಾ ಸ್ಮೃತಂ. ಇದು ಮುಂದಿಂದು. ಈ ಸೂರ್ಯನಿಗೆ ಆಶ್ರಯವಾಗಿರುವುದು ಈ ಪರಮಾತ್ಮನ ಕಣ್ಣು. ಆದ್ದರಿಂದ ಅದಕ್ಕೆ ಆದಿತ್ಯ ಅಂತ ಹೆಸರು. ಅವನಿಗೆ ಆಶ್ರಯ ಆದಿತ್ಯನಿಗೆ ಆಶ್ರಯ ಆದ್ರಿಂದ ಇದು ಮೂಲತಃ ಇದೇ ಆದಿತ್ಯ. ಅದಕ್ಕೆ ಇನ್ನೊಂದು ಅರ್ಥ ಆದಾನಾದ್ ಆಯುಷಾಮಪಿ, ಇದು ಎರಡು ಕಾರಣ. ಸೂರ್ಯನಿಗೆ ಆಶ್ರಯ ಅಂತ ಒಂದು ಕಾರಣ, ಮತ್ತೆ ಆದತ್ತೆ ಇತಿ ಆದಿತ್ಯ. ಆದತ್ತೆ ಅಂದ್ರೆ ಸ್ವೀಕಾರ ಮಾಡ್ತಾನೆ. ಸ್ವೀಕಾರ ಮಾಡುವುದು ಅಂದ್ರೆ ಹೀರುವುದು ಅಂತ ಅರ್ಥ. ಬರೇ ಕೈ ಕೊಟ್ಟದನ್ನು ಸ್ವೀಕಾರ ಮಾಡುವುದಲ್ಲ. ಆದತ್ತೇ ಹಿ ರಸಂ ರವಿಹಿ ಅಂತ ರಘುವಂಶದಲ್ಲಿ ಕಾಳಿದಾಸನ ಪ್ರಯೋಗ ಇದೆ. ನೀರನ್ನು ಹೀರ್ತಾನೆ ಸೂರ್ಯ ಅಂತ. ಹೀಗೆ ಆಯುಷಾಂ ಆದಾನಾತ್, ನಮ್ಮೆಲ್ಲರ ಆಯುಷ್ಯವನ್ನು ಅವನು ಸೂರ್ಯನ ನಿಂತು ಹೀರ್ತಾನೆ. ಅದಕ್ಕೆ ಭಾಗವತ್ ಇತ್ಯಾದಿ ಕಡೆಗಳಲ್ಲಿ ಶ್ಲೋಕ ಇದ್ದೇ ಇದೆ. ಸೂರ್ಯ ಉದಯಿಸಿದಾಗ ಜನ ಸಂತೋಷ ಪಡ್ತಾರೆ, ಸೂರ್ಯ ಅಸ್ತಂಗತನಾದಾಗ ಜನ ಸಂತೋಷ ಪಡ್ತಾರೆ. ಆದರೆ ತಮ್ಮ ಆಯುಷ್ಯ ಕಳೆದು ಹೋದನ್ನು ಅವ್ರು ಚಿಂತನೆ ಮಾಡೋದಿಲ್ಲ. ಅವನ ಆಯುಷ್ಯ, ಸೂರ್ಯ ದಿನೇಶ, ದಿನದ ಅಧಿಪತಿ. ಹೀಗೆ ಅಸ್ತಂಗತನಾದಾಗಲೂ ಉದಯಿಸಿದಾಗಲೂ ನಮ್ಮ ಆಯುಷ್ಯವನ್ನು ಅವನು ಹೀರ್ತಾ ಇರ್ತಾನೆ ಅಂತ ಅದರ ತಾತ್ಪರ್ಯ. ಹೀಗೆ ಆಶ್ರಯಂ ಸರ್ವದಾ ಸ್ಮೃತಂ. ಮುಂದೆ ವಾಯುವಾದಿ ಪ್ರಾಣಶಕ್ಯಂ ಚ ಅಂತ ಅದರ ಮುಂದೆ ಬಂದಿರೋದು. ವಾಯು ಮೊದಲಾದ ಪ್ರಾಣರಿಂದ ಯಾವುದು ಶಕ್ಯ ಅಲ್ಲವೋ, ಯಾವ ಕೆಲಸ ಅಂತ ಅನ್ನೋದು ಅಸಾಧ್ಯವೋ ಅಂಥ ಕೆಲಸವನ್ನ ಇದು ಮಾಡ್ತದೆ. ತತ್ಕರ್ತ ನಯತ್ ತತ್ಕರ್ತ, ಅದರಿಂದ ಹರೇಹೇ ಪ್ರಾಣ. ಇದನ್ನು ಮಾಡುವುದರಿಂದ ಆ ಹರಿಯ ಪ್ರಾಣಕ್ಕೆ ಪೃಥಕ್ ವರ್ತ್ಮ ಅಂತ ಹೀಗೆ ಅದರ ಹೆಸರು. ಪೃಥಕ್ ಅಂದ್ರೆ ಪ್ರತ್ಯೇಕವಾಗಿರುವಂಥದ್ದು. ಅಲ್ಲಿ ಛಾಂದೋಗ್ಯೋಪನಿಷತ್ತಿನ ಭಾಷ್ಯದ ವ್ಯಾಖ್ಯಾನಗಳಲ್ಲಿ ಆದರೂ ಅದು ಬಂದಿರಬಹುದು. ನನಗೆ ಇದು ನೆನಪಿಗೆ ಬಂತು ಅಂತ ಇದನ್ನು ಹೇಳ್ತಿದ್ದೇನೆ ಅಷ್ಟೇ. ಪೃಥಕ್ ವರ್ತ್ಮ, ವರ್ತ್ಮ ಅಂದ್ರೆ ಮಾರ್ಗ. ಮಾರ್ಗ ಅಂದ್ರೆ ಹಾದಿ ಬೀದಿ ಅಂತ ಹೀಗೆ ಅರ್ಥ ಅಲ್ಲ. ಪ್ರಾಯ ವರ್ತ್ಮ ಅಂದ್ರೆ ಮಾರ್ಗ. ಹೌದು, ಮಾರ್ಗ ಹೇಗೆ ಅಂದ್ರೆ ಅವನು ಕಾರ್ಯ ಮಾಡುವ ಶೈಲಿ, ಭಗವಂತ ಕಾರ್ಯ ಮಾಡುವ ಶೈಲಿ ಇದೆಯಲ್ಲ, ಅವನ ದಾರಿ, ಅದು ಪೃಥಕ್, ಉಳಿದವರಲ್ಲಿ ಯಾರಲ್ಲೂ ಕಂಡು ಬರದೇ ಇರುವಂತ ಒಂದು ಮಾರ್ಗ ಇದೆ ಅವನು. ಆದ್ರಿಂದ ಆತ ಪೃಥಕ್ ವರ್ತ್ಮ ಅಂತ ಹೀಗೆ ಕರೆಸ್ಕೊಂಡಿದ್ದಾನೆ. ಪ್ರಾಣಸ್ಥೇನ ಪೃಥಕ್ ವರ್ತ್ಮ ವಾಯುಜ್ಞಾನಾಯು ರೂಪತಃ. ವಾಯುರ್ಜ್ಞಾನಾಯು ರೂಪತಃ, ವಾಯು ಜ್ಞಾನ ಅಂತ ಆಗಬೇಕು. ಅಲ್ಲೊಂದು ಅರ್ಕ ಒತ್ತು ಬರಬೇಕು, ಅದು ತಪ್ಪಿ ಹೋಗಿದೆ. ವಾಯುರ್ಜ್ಞಾನಾಯು ರೂಪತಃ. ಅವನಿಗೆ ವಾಯು ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಜ್ಞಾನ ರೂಪನಾಗಿದ್ದು ನಮಗೆ ಆಯುಷ್ಯವನ್ನು ಕೂಡ ಕೊಡುವವನಾದ್ರಿಂದ ಅವನಿಗೆ ವಾಯು ಅಂತ ಹೀಗೆ ಹೆಸರು. ಮತ್ತು ವಾಯುವಿಗೂ ಕೂಡ ಅವನ ಆಶ್ರಯನೂ ಆಗಿದ್ದಾನೆ, ಅವನ ಪ್ರಾಣ. ಅಲ್ಲಿ ವಾಯು ಅಂತಿದೆಯಲ್ಲ, ವಾ ಅಂದ್ರೆ ವಾ ಗತಿಗಂಧನಯೋ ಧಾತುವಿನ ಆಧಾರದಿಂದ ವಾ ಅಂದ್ರೆ ಜ್ಞಾನ ಅಂತ ಅರ್ಥ. ಇನ್ನ ಆಯು ಅಂತಿದೆ, ಆ ಆಯುವೇ ಆಯುಷ್ಯ. ಅದನ್ನೇ ಜ್ಞಾನಾಯು ರೂಪತಃ ಅಂತ ಅಲ್ಲಿ ಅದನ್ನು ಹೇಳಿದ್ದಾರೆ. ವಾಯುರ್ಜ್ಞಾನಾಯು ರೂಪತಃ ಅಂತ ಅದನ್ನೊಂದನ್ನ ತಿದ್ದುಕೊಳ್ಬೇಕು. ವಾಯುರಪಿ ಆಶ್ರಯ, ವಾಯುಗೂ ಕೂಡ ಅವನು ಹೀಗೆ ಆಶ್ರಯನಾಗಿದ್ದಾನೆ. ಆದ್ರಿಂದ ಆತನನ್ನ ಪೃಥಗ್ ವರ್ತ್ಮ ಅಂತ ಹೀಗೆ ಹೇಳ್ತಾರೆ. ಹರಿಯ ಪ್ರಾಣ ಅಂತ ಅಲ್ಲಿ ಬಂದಿದೆಯಲ್ಲ, ವಸ್ತುತಃ ಅವನ ಪ್ರಾಣ ಅಂದ್ರೆ ಏನು? ನಮ್ಮ ಪ್ರಾಣ ಹೋಯಿತು ಅಂತ ಹೇಳಿದಾಗ ಕೆಲವು ಸರಿ ಉಸಿರು ನಿಂತಿತು ಅಂತ ಹೇಳ್ತೀವಿ. ಪ್ರಾಣ ಅನ್ನೋ ಶಬ್ದವನ್ನು ಕೆಲವು ಸರಿ ನಮ್ಮ ಉಸಿರಾಟದಲ್ಲಿ ನಾವು ಪ್ರಯೋಗ ಮಾಡ್ತೀವಿ. ಕೆಲವು ಸರಿ ಪ್ರಾಣ ಅಂದ್ರೆ ಜೀವ ಅನ್ನೋ ಅರ್ಥದಲ್ಲಿ ಪ್ರಯೋಗ ಮಾಡ್ತೀವಿ. ಭಗವಂತನ ಪ್ರಾಣ ಅಂದ್ರೆ ಏನು? ನನಗದು ಪೂರ್ಣವಾಗಿ ಅರ್ಥ ಆಗಲಿಲ್ಲ. ಅವನ ಭಗವಂತನ ಸ್ವರೂಪ ಶರೀರದಲ್ಲಿ ಸಂಚಾರ ಮಾಡುವ ವಾಯು ಅಂತ ಆಗಬಹುದು. ಅದು ಭಗವಂತನಿಂದ ಅಭಿನ್ನವಾದದ್ದಾಗಿರ್ಬೇಕು. ಯಾಕಂದ್ರೆ ಕಣ್ಣು ಮತ್ತೆ ಇತ್ಯಾದಿಗಳ ಬಗ್ಗೆ ಬಂತು, ಕಾಲು ತಲೆ ಇತ್ಯಾದಿಗಳ ಬಗ್ಗೆ. ಅದರಿಂದ ಭಗವಂತನ ಪ್ರಾಣ ಅಂದ್ರೆ ಸುಮ್ಮನೆ ಅಲ್ಲಿ ಸಂಚಾರ ಮಾಡುವ ವಾಯುನು ಹೌದು ಅಲ್ವೋ? ಅದ್ರ ಹೊರತು ಭಗವಂತನ ಪ್ರಾಣ ಅಂದ್ರೆ ಏನು ಅಂದ್ರೆ ಭಗವಂತನ ಸ್ವರೂಪ ಅಂತಾನೆ ಅರ್ಥ. ಅದು ಭಗವಂತನ ಮೂಲ ಸ್ವರೂಪ ಏನಿದೆ, ಜೀವಸ್ವರೂಪ. ಭಗವಂತನ ಜೀವಸ್ವರೂಪ ಅಂತ ಹೇಳೋದು ಕಷ್ಟ. ನಾವೆಲ್ಲ ಜೀವರಾದ್ರಿಂದ ನಮಗೊಂದು ಬಾಹ್ಯ ದೇಹ, ಅದರೊಳಗೆ ಅನಿರುದ್ಧ ದೇಹ, ಅದರೊಳಗೆ ಲಿಂಗ ದೇಹ, ಅದರೊಳಗೆ ಜೀವಸ್ವರೂಪ ಅಂತೇವೆ. ಜೀವಸ್ವರೂಪ ಅಂತ ನಾವೇನಂತೀವಲ್ಲ ನಮ್ಮಲ್ಲಿ,
ಆ ಥರ ಭಗವಂತನ ಸ್ವರೂಪ ಏನಿದೆ ಬ್ರಹ್ಮ ಸ್ವರೂಪ, ಆ ಬ್ರಹ್ಮ ಸ್ವರೂಪವೇ ಅದನ್ನೇ ಪ್ರಾಣ ಅಂತ ಹೇಳಿರೋದು. ಆದ್ರಿಂದಲೇ ಇಲ್ಲಿ ಎಲ್ಲಾ ಕಡೆಯೂ ಕೂಡ ಇದು ತುಂಬಾ ವಿಚಿತ್ರವಾಗಿರ್ತದೆ. ಭಾಗವತವನ್ನು ಓದುವಾಗಲೂ ನನಗೆ ಹಾಗೆ ಅನ್ಸಿತ್ತು. ಭಗವಂತನಲ್ಲಿ ಅಪ್ರಾಕೃತವಾದ ಮೇಧಸ್ಸು ಮಜ್ಜ ಅಂದ್ರೆ ಏನು, ಜ್ಞಾನಾನಂದಾತ್ಮಕವಾದ ಮೇಧಸ್ಸು ಮಜ್ಜ ಅಂದ್ರೆ ಏನದು, ಯಾವ ಖಂಡಿತವಾಗಿಯೂ ಯಾವ ವರ್ಣನೆಯೂ ಕೂಡ ಕೇವಲ ಉತ್ಪ್ರೇಕ್ಷೆ ಏನಲ್ಲ. ಅದ್ರ ಹಿಂದೆ ಒಂದು ಮರ್ಮ ಇರ್ತದೆ, ಅದು ಪೂರ್ಣವಾಗಿ ನಮ್ಗೆ ಅರ್ಥ ಆಗೋದಿಲ್ಲ. ಅಥವಾ ಈಗಾಗಲೇ ಯಾರು ವಿದ್ವಾಂಸರು ವ್ಯಾಖ್ಯಾನಕಾರರು ಅದನ್ನು ಹೇಳಿರಬಹುದು, ನಮ್ಮ ಗಮನಕ್ಕೆ ಅದು ಬರದೇ ಇರಬಹುದು. ಆದ್ರಿಂದ ಅದನ್ನೊಂದನ್ನ ನಾವಲ್ಲಿ ಪ್ರಾಣವೇ ವಾಯು ಅಂತ ನಾವು ಹೀಗೆ ತಿಳ್ಕೊಳ್ಬೇಕು. ಪ್ರಾಣ ಪೃಥಗ್ ವರ್ತನ ಸಂದೋಹೋ ಬಹುಲಃ. ಅವನ ಮಧ್ಯ ದೇಹಕ್ಕೆ ಬಹುಲ ಅಂತ ಹೀಗೆ ಹೇಳ್ತಾರೆ. ಬಹುತ್ವಾದ್ ಬಹುಲ ಸ್ಮೃತಃ ಅಂತ ಅಲ್ಲಿ ಭಾಷ್ಯದಲ್ಲಿ ಬಂದಿದೆ. ರಮಾಪತಿಯ ಮಧ್ಯದೇಹ ಏನಿದೆ ಅದು ಅತ್ಯಂತ ವಿಸ್ತಾರವಾಗಿರುವ ಕಾರಣದಿಂದ, ವ್ಯಾಪ್ತವಾದ್ರಿಂದ ಅದಕ್ಕೆ ಬಹುಲ ಅಂತ ಹೀಗೆ ಹೆಸರಿದೆ. ಮತ್ತೆ ಅದು ಆಕಾಶನಾಮಾಚ ಆದಿತ್ಯೇಹೆ ಮಧ್ಯದೇಹೋ ರಮಾಪತೇಹೆ, ಅದು ಆಕಾಶ ಅಂತ ಹೆಸರಿದೆ. ಯಾಕೆಂದ್ರೆ ಆ ಸಮಂತಾತ್ ಕಾಶತೆ, ಕಾಶನ ದೀಪ್ತವು ಪ್ರಕಾಶಮಾನವಾದ್ದರಿಂದ ಅದಕ್ಕೆ ಆಕಾಶ ಅಂತ ಹೀಗೆ ಹೆಸರಿದೆ. ಸಂದೋಹ ಹೀಗದು ಮಧ್ಯದೇಹಕ್ಕೆ ಅದು ಹೆಸರು. ಮುಂದೆ ವ್ಯಾಪ್ತತ್ವಾದ ಆಪ ಇತ್ಯುಕ್ತ ರೈರತಿಕರತ್ವತಃ ಅಂತ ಮುಂದೆಂದು. ಪರಮಾತ್ಮನ ಕಟಿ ಪ್ರದೇಶ ಏನಿದೆ ಅದಕ್ಕೆ ಆಪ್ ಅಂತ ಹೆಸರು. ಯಾಕೆಂದ್ರೆ ಅದು ವ್ಯಾಪ್ತವಾದ್ರಿಂದ. ಭಗವಂತನಲ್ಲಿ ಎಲ್ಲವೂ ವ್ಯಾಪ್ತವೇ, ವ್ಯಾಪ್ತ ಅಲ್ಲದೆ ಇರೋದು ಯಾವುದೂ ಇಲ್ಲ. ಇದು ಕೂಡ ಆಪ್ನೋತಿ, ಆಪಹ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಆಪ್ನೋತೀತಿ ಆಪಹ ಅಂತ. ಆದ್ರಿಂದ ಅದಕ್ಕೆ ಆಪಹ ಅಂತ, ಆಪ್ನೋತೀತಿ ಆಪಹ. ವ್ಯಾಪ್ತ ಅನ್ನೋಲ್ಲಿ ಕೂಡ ವಿ ಅಂತ ಉಪಸರ್ಗ ಎಕ್ಸ್ಟ್ರಾ ಇದೆ ಹೊರತು ಬೇರೆ ಏನಿಲ್ಲ. ವ್ಯಾಪ್ತತ್ವಾದ ಆಪ ಇತ್ಯುಕ್ತ ಆಪಹ ರೈ ರತಿಕರತ್ವತಃ. ಅದಕ್ಕೆ ರೈ ಅಂತ ಹೆಸರಿದೆ ಆ ಪರಮಾತ್ಮನ ಕಟಿ ಪ್ರದೇಶಕ್ಕೆ. ಅದನ್ನೇ ಬಸ್ತಿ ಅಂತ ಅಲ್ಲಿ ವರ್ಣನೆ ಮಾಡಿರೋದು. ಅದು ರೈ ಯಾಕೆ ಅಂದ್ರೆ ರತಿಕರತ್ವತಃ, ಸಂತೋಷದಾಯಕವಾದ್ದರಿಂದ. ತನಗೆ ತಾನೇ ಸಂತೋಷ ಕೊಟ್ಟುಕೊಳ್ತದೆ ಅನ್ನೋದು ಸರಿಯೇ, ಲಕ್ಷ್ಮೀದೇವಿಗೆ ಸಂತೋಷ ಕೊಡ್ತದೆ. ಆದ್ರಿಂದ ಅದು ರತಿಕರ ಅಂತ ಹೀಗೆ ಅದನ್ನ ತಿಳ್ಕೊಳ್ಬೋದು. ಲಕ್ಷ್ಮೀದೇವಿಗೆ ಅಂತ ಇಲ್ಲಿ ಬಂದಿಲ್ಲ, ನಾವು ಅದನ್ನು ಹೀಗೆ ಊಹೆ ಮಾಡಿ ತಿಳ್ಕೊಳ್ಬೇಕಷ್ಟೆ. ರೈ ರತಿಕರತ್ವತಃ ವಸ್ತಿರ ಆಕಾಶವಾಯುವಶ್ಚ ತಾವಾಧಾರವು ಪ್ರಕೀರ್ತಿತವು. ಮತ್ತೆ ಈ ಪರಮಾತ್ಮನ ದೇಹ ಆಕಾಶ ಅನ್ಸಲಿಕ್ಕೆ ಇನ್ನೊಂದು ಕಾರಣ ಏನಂದ್ರೆ ಅದು ಆಕಾಶಕ್ಕೆ ಆಧಾರವಾಗಿದೆ. ನಾವು ಮೊದಲಿಂದ ನೋಡ್ತಾ ಬಂದಿದ್ದೇವೆ. ಈ ಆಕಾಶ ಸೂರ್ಯ ಇತ್ಯಾದಿಗಳಿಗೆ ಆಧಾರ ಅಂತ ಒಂದು, ಇನ್ನೊಂದು ಅದರ ನಿರ್ವಚನದಿಂದ ಲಭ್ಯವಾದ ಲಿಂಗ. ಅವೆರಡೂ ಕಾರಣದಿಂದ ಆಯಾ ಶಬ್ದವಾಚ್ಯವಾಗಿರ್ತದೆ. ಆಕಾಶಕ್ಕೆ ಆಶ್ರಯವಾಗಿರುವುದರಿಂದಲೂ ಅದನ್ನ ಆಕಾಶ ಅಂತ ಹೀಗೆ ಹೇಳ್ತಾರೆ. ಹಾಗೆ ಪರಮಾತ್ಮನ ಮಧ್ಯದೇಹ ಅದು ಆಕಾಶ ಅನಿಸ್ಕೊಂಡಿದೆ. ಹಾಗೆ ಪರಮಾತ್ಮನ ಕಟಿ ಪ್ರದೇಶ ಆಪ್ ಅನಿಸ್ಕೊಂಡಿದೆ. ಅದು ಯಾಕೆಂದ್ರೆ ನೀರಿಗೆ ಆಶ್ರಯವಾದ್ರಿಂದ. ಆಕಾಶ ವಾಯುವೋಶ್ಚ ತೌ ಆಧಾರವು ಪ್ರಕೀರ್ತಿತವು ಅಂತ ಹೀಗಲ್ಲಿ ಅಷ್ಟು ಬಂದಿದೆ. ಪ್ರಥನಾ ಪೃಥ್ವಿ ನಾಮ ಪ್ರತಿಷ್ಠಾಚ ಪ್ರತಿಷ್ಠಿತೇ. ಮುಂದೆ ಆ ಭಗವಂತನ ಪಾದಗಳಿಗೆ ಪೃಥ್ವಿ ಅಂತ ಹೆಸರಿದೆ. ಯಾಕೆಂದ್ರೆ ಪ್ರಥ ವಿಸ್ತಾರ ಅಂತ ಧಾತು ಇರೋದು. ಆದ್ರಿಂದ ವ್ಯಾಪ್ತನಾದ್ರಿಂದ ಅಲ್ಲ, ಪರಿಪೂರ್ಣವಾದ ಅನಂತ ಗುಣಗಳು ಇರೋದ್ರಿಂದ ಅಂತ ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಆದ್ರಿಂದ ಪೃಥ್ವಿಗೆ ಆಶ್ರಯವಾಗಿರುವುದರಿಂದ ಅನಂತ ಗುಣಗಳಿರುವುದರಿಂದಲೂ ಪರಮಾತ್ಮನ ಪಾದಗಳಿಗೆ ಪೃಥ್ವಿ ಅಂತ ಹೀಗೆ ಹೆಸರಿದೆ. ಮತ್ತೆ ಎಲ್ಲರ ಸುಸ್ಥಿತಿಗೆ ಅದು ಕಾರಣ. ಪೃಥ್ವಿಯಾಶ್ರಯ ಏವಚ ಪ್ರತಿಷ್ಠಾಚ ಪ್ರತಿಷ್ಠಿತೇ. ಈ ಜಗತ್ತಿನಲ್ಲಿ ನಮಗೊಂದು ಸ್ಥಿತಿ ಬರುವುದು ಪರಮಾತ್ಮನ ಪಾದಗಳಿಂದಲೇ. ಮುಕ್ತಿಯಲ್ಲಂತೂ ಪರಮಾತ್ಮನ ಪಾದಗಳಿಂದಲೇ ಸ್ಥಿತಿ. ಅದು ಸ್ವಿತ್ಯಾನಂದ ಸಮುದ್ದಿಷ್ಟ ವರಿತಿ ಜ್ಞಾನ ಮುಚ್ಯತೆ.
ಮುಕ್ತಿದಾನಿನ ತಜ್ಞಾನಾತ್ ಸುವರಸ್ಯ ಪದದ್ವಯಂ ಅಂತ ಬೃಹದಾರಣ್ಯಕ ಭಾಷ್ಯದಲ್ಲಿದೆ. ಪರಮಾತ್ಮನ ಪಾದಗಳಿಗೆ ಎರಡು ಪಾದಗಳಿಗೆ ಸು ಮತ್ತು ವ ಅಂತ ಹೆಸರು. ಅಲ್ಲಿ ವ ಅಂದ್ರೆ ಜ್ಞಾನ, ಸು ಅಂದ್ರೆ ಸುಖ. ಮುಕ್ತಿಯಲ್ಲಿ ನಮಗೆ ಜ್ಞಾನ ಕೊಟ್ಟು ಸುಖ ಕೊಡುವುದರಿಂದ ಅವನ ಪಾದಗಳಿಗೆ ಸುವ ಅಂತ ಹೆಸರಿದೆ ಅಂತ ಬಂದಿದೆ. ಆದ್ರಿಂದ ನಮಗೆ ಈ ಜಗತ್ತಿನಲ್ಲಿ ಪ್ರತಿಷ್ಠಾ ಅನ್ನೋದು ತಾತ್ಕಾಲಿಕವಾದ ಪ್ರತಿಷ್ಠಾ, ನಮ್ಮ ಸ್ಟೆಬಿಲಿಟಿ. ಆದ್ರೆ ಮುಕ್ತಿಯಲ್ಲಿನ ನಮ್ಮ ಪ್ರತಿಷ್ಠಾ ಅನ್ನೋದು ಶಾಶ್ವತವಾದ ಪ್ರತಿಷ್ಠಾ. ಅದಕ್ಕೆ ಈ ಭಗವಂತನ ಪಾದವೇ ಕಾರಣ ಅಂತ ಹೀಗೆ ನಾವು ತಿಳ್ಕೊಳ್ಬಹುದು. ಇಲ್ಲೇ ಒಂದು ಶ್ಲೋಕ ಬಂದಿದೆ, ಅದು ಇಲ್ಲಿ ತ್ರಿವಿಕ್ರಮ ಪಂಡಿತರು ಉದ್ಧರಿಸಿಲ್ಲ, ನಾವು ತಿಳ್ಕೋಬಹುದು. ನಿಮ್ಗೆಲ್ಲ ಗೊತ್ತಿದ್ದೇ ಇರ್ತದೆ. ಉತ್ತಮಾನಾಂ ಹಿ ಪಾದೇನ ಸರ್ವಂ ರೂಪಂ ಹಿ ಕಥ್ಯತೆ ವಿಷ್ಣುವ ಪದಮಿತಿ ಹ್ಯಸ್ಮಾತ್ ಪ್ರತೀತಿರ್ ವೈದಿಕಿ ಸ್ಮೃತ. ನಿಮ್ಗೆ ಕಾಲು ಅಂದ್ರೆ ಕಾಲೇ, ಕೈ ಅಂದ್ರೆ ಕೈಯೇ. ಆದ್ರೆ ಪಾದ ಶಬ್ದದಿಂದ ನಾವು ಉತ್ತಮರ ಸ್ವರೂಪವನ್ನು ಕರೆದ್ರೆ ಅದಕ್ಕೆ ಇಡೀ ದೇಹ ಅಂತಾನೆ ಅರ್ಥ ಹೇಳ್ತಾರೆ, ಕೇವಲ ಪಾದ ಅಂತ ಅಷ್ಟೇ ಅಲ್ಲ, ಉತ್ತಮದ ಸ್ವರೂಪಕ್ಕೆ ಆ ಥರ ಹೇಳ್ತಾರೆ. ಅದರಿಂದ ತದ್ವಿಷ್ಣು ಪರಮಂ ಪದಂ ಅಂತ ಬಂದ್ರೆ ಅಲ್ಲಿ ತದ್ವಿಷ್ಣು ಪದಂ ಪದಂ ಸದಾ ಪಶ್ಯಂತಿ ಸೂರ್ಯ ಅಂತ ಬಂದ್ರೆ ಪರಮಾತ್ಮನ ಕಾಲನ್ನು ನೋಡ್ತಾರೆ ಅಂತ ಅರ್ಥ ಅಲ್ಲ, ಇಡೀ ದೇಹ ಅವನ ಸ್ವರೂಪವನ್ನೇ ನೋಡ್ತಾರೆ ಅಂತ ಅದು ಕೇಳಿ ಬರ್ತದೆ ಅಂತಿಷ್ಟು ಅಲ್ಲಿ ಬಂದಿರುವಂತ ಇನ್ನೊಂದು ಶ್ಲೋಕ. ಕಟಿ ಪ್ರದೇಶಕ್ಕೆ ರೈ ಅಂತಾರೆ ಅಂತ ಬಂದಿದೆಯಲ್ಲ, ಅದು ವ್ಯಂಜನ. ಯಕಾರ ಯ ಯ ಈ ಅದು ವ್ಯಂಜನ. ಅದು ಹೇಗೆ ಅದು ನಿಷ್ಪತ್ತಿ ಹೇಳ್ಬಹುದು ಅಂದ್ರೆ, ರ ಅಂದ್ರೆ ರತಿ. ರತಿ ಅನ್ನುವ ಶಬ್ದದ ಮೊದಲನೇ ಅಕ್ಷರವನ್ನು ತಗೊಂಡು ರ ಅಂತ ಮಾಡ್ಕೊಂಡಿದ್ದಾರೆ. ಆಮೇಲೆ ಈ ಅಂತಿದೆಯಲ್ಲ, ಈ ಅನ್ನುವುದು ಪ್ರಾಯ ಯಾ ಪ್ರಾಪಣೆ ಧಾತು. ಯಾ ಪ್ರಾಪಣೆ ಧಾತುವಿನ ಮೂಲಕ ಯ ತಗೊಂಡಿದ್ದಾರೆ. ಅದಕ್ಕೆ ಈ ಅಂತ ಅನ್ನೋದೊಂದು ಪ್ರತ್ಯಯ. ಆದ್ರಿಂದ ರತಿಂ ಯಾಪಯತಿ ಇತಿ ರೈಹಿ ಅಂತ ಒಂದು ನಿಷ್ಪತ್ತಿ ಮಾಡಬಹುದು. ನನಗಲ್ಲಿ ಅವ್ರು ಏನ್ ನಿಷ್ಪತ್ತಿ ಹೇಳಿದ್ದಾರೆ, ಯಾರು ಟಿಪ್ಪಣಿಕಾರರು ಅನ್ನೋದು ನನಗೇನೀಗ ಗಮನದಲ್ಲಿಲ್ಲ. ನನಗೆ ತತ್ಕಾಲದಲ್ಲಿ ಹೊಳೆದದನ್ನ ನಿಮ್ಮ ಎದುರಿಗೆ ಹೇಳಿದ್ದೀನಿ. ಹೀಗೆ ರತಿಂ ಯಾಪಯತಿ ಇತಿ ರೈಹಿ, ನಮ್ಗೆ ಯಾ ಪ್ರಾಪಣೆ ಧಾತು ಇದ್ರೆ ಅಲ್ಲಿ ಯ ಬರುವುದು ಸಾಧ್ಯ. ಮುಂದೆ ಅದು ಮೂಲತಃ ಶಬ್ದ ರೈಹಿ ಅಂತ, ಹ್ರಸ್ವ ಅದು ಶಬ್ದ. ರಹಿ ರತಿಕರತ್ವತಃ ಅಂತ ಅಲ್ಲಿ ಸಂಧಿ ಆಗಿದೆ ಅಷ್ಟೆ. ಆದ್ರಿಂದ ಯಾ ಪ್ರಾಪಣೆ ಧಾತು, ಅದ್ರ ಮೇಲೆ ಒಂದು ಈ ಅಂತ ಪ್ರತ್ಯಯ. ಅಥವಾ ರತಿಂ ವ್ಯಾಪಯತಿ ರಯಃ, ಯಕಾರನೇ ಬರಲಿ, ಮೊದಲು ಏನೇ ಇರಲಿ. ಆಮೇಲೆ ತೃತೀಯ ಅತಿಶಯ ಅಂತ ಆಚಾರ್ಯರು ಅನೇಕ ಕಡೆ ಅದಕ್ಕೆ ಸೂಚನೆ ಕೊಟ್ಟೇ ಇದ್ದಾರೆ. ಆದ್ರಿಂದ ಅತಿಶಯ ಅನ್ನೋ ಅರ್ಥದಲ್ಲಿ ಹೆಚ್ಚು ಸುಖ ಕೊಡುವಂಥದ್ದು ಅನ್ನೋ ಅರ್ಥದಲ್ಲಿ ಅದಕ್ಕೆ ರಯಿ ಅಂತ ಆಗಿದೆ. ಯ ಇದ್ದಿದ್ದು ಈ ಆಗಿದೆ ಅಂತ ತಿಳ್ಕೊಳ್ಬಹುದು. ಆಚಾರ್ಯ ಪ್ರಾಯ ಈ ನಿಷ್ಪತ್ತಿ ಸಮ್ಮತ ಆಗಬಹುದು. ಅಲ್ಲಿಗೆ ಇವತ್ತಿನ ಭಾಗ ಸಮಾಪ್ತ ಆಗಿದೆ.